ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಇವರ ಮುದ್ದೆಬಿಹಾಳ. ಜಂಗಮರು ಶಿವನ ಸಂದೇಶ ಕೊಡುವ ಜನರು, ಧರ್ಮದ ಆರಾಧಕರು, ಧರ್ಮದ ಪ್ರಚಾರಕರು. ಜನರ ಮನಸ್ಸು ಒಗ್ಗೂಡಿಸುವ ಕೆಲಸ ಜಂಗಮರು ಮಾಡಬೇಕು ಎಂದು ಶಾಸಕ CS ನಾಡಗೌಡ ಹೇಳಿದರು. ಇನ್ಹೆರೆಂಟ್ ಹುಟ್ಟುತ್ತೇನೆ ಅಧಿಕಾರ ಭಗವಂತ ಕೊಟ್ಬಿಡ, ನೀವು ಬೇರೆದವ್ರು ಕೊಟ್ಟಿಲ್ಲ. ನೀವ್ಯಾರಿಗೆ ಹೇಳೋರ್ತಾರೆ, ನಾವ್ ಹೇಳಕ್ ಹೋದ್ರೆ ನಿಮ್ಗೆ ಹೇಳಕ್ ಬರೋದಿಲ್ಲ. ನೀವು ಮನೆ ಗುರುಗಳು ಇರ್ತೀರಿ, ಇದು ಬರ್ತೀರಿ, ಇವೆಲ್ಲ ಹೇಳಕ್ ಆಗ್ತದೆ. ಅದಕ್ಕೆ ಸಮಾಜ ಬದಲಾವಣೆ ಮಾಡುವುದರಲ್ಲಿ ಒಂದು ಮುಖ್ಯವಾದಂತಹ ನಿಮ್ಮ ಕಾರ್ಯ ಕರ್ತವ್ಯ ಕೂಡ ಇದೆ ಅನ್ನುವಂಥದ್ದು. ಈ ಕಟ್ಟಡದ ಜೊತೆ ಅದು ಕೂಡ ಮುಗಿಯುವಂಥದ್ದು ನನ್ನ ಅಭಿಪ್ರಾಯ. ಈಗ ಅನುಭವ ಬರ್ತೀವಿ, ಇದು ನಿಂತಿದೆ. ನಾವು ಹೋದ್ ಸಲ ಒಂದ್ ಕಾರ್ಯಕ್ರಮ ಮಾಡಿದ್ರಿ, ಬಂದಾಗ ಈ ಕಾಲಮ್ಗಳು ಇಷ್ಟ ನಿಂತಿದ್ದು, ಈಗೂ ಅಷ್ಟ ನಿಂತಾವು. ಇದು ಹೇಳ್ಬೇಕು, ಕೊನೆಗೆ ಸ್ಲ್ಯಾಬ್ ಬರಬೇಡಿ ಅನ್ನೋದಕ್ಕೋಸ್ಕರ ಈಗ ಈ ಕಾಲಮ್ನ 13 ಅಡಿಗೆ ತರಿಸಿ ಸ್ಲ್ಯಾಬ್ ಹಾಕಿರಪ್ಪ ಅನ್ನೋದಕ್ಕೆ ಈಗ ಪ್ರಯೋಜನ ಮಾಡಿದ್ದೀವಿ. ಮುಂದೆ ಬರುವಂತಹ ದಿವಸದಲ್ಲಿ ನೀವೇನು ಬೇಡಿಕೆ ಇಟ್ಟಿರಿ, ಸಿದ್ದರಾಮಯ್ಯನವ್ರಿಗೂ ಇವತ್ತಿನ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ನಾನು ಕೇಳ್ಕೊತೀನಿ, ಸ್ವಲ್ಪ ನಮ್ಮಂತವ್ರ ಮತಕ್ಷೇತ್ರಗಳಿಗೆ ಸ್ವಲ್ಪ ಧಾರಾಳವಾಗಿ ಕೈ ಬಿಚ್ಚತಕ್ಕಂಥ ಕೆಲಸ. ನಮ್ಮಂತವ್ರ ಮತಕ್ಷೇತ್ರಗಳಿಗೆ, ಹಿಂದುಳಿದಂತಹ ಮತಕ್ಷೇತ್ರಗಳಿಗೆ ಗೋವಿಂದರಾವ್ ಕಮಿಟಿಯ ರಿಪೋರ್ಟ್ ಬರೆ ತಗೊಂಡು ಇಟ್ಕೊಂಡು ಆಗೋದಿಲ್ಲ. ಗೋವಿಂದರಾವ್ ಕಮಿಟಿಯ ರಿಪೋರ್ಟಿನ ಆಧಾರದ ಪ್ರಕಾರ ದುಡ್ಡನ್ನು ಕೂಡ ಸ್ವಲ್ಪ ಕೊಡಬೇಕಾಗುತ್ತೆ. ಅತಿ ಹಿಂದುಳಿದಂತಹ ಪ್ರದೇಶಗಳಿಗೆ ಸ್ವಲ್ಪ ಹೆಚ್ಚಿನ ದುಡ್ಡನ್ನ ಕೊಡುವಂತಹ ಕೆಲಸ ಆದ್ರೆ ಖಂಡಿತವಾಗಿ ಆ ದುಡ್ಡನ್ನ ಕೊಟ್ಟಂತಹ ಸಂದರ್ಭದಲ್ಲಿ ನೀವೇನು ಅಪೇಕ್ಷೆ ಮಾಡಿದ್ರೆ ಅದಕ್ಕಿಂತ 1 ಲಕ್ಷ 2 ಲಕ್ಷ ಹೆಚ್ಚು ಹೇಳ್ತೀವಿ. ನೀವೇನು ಅಪೇಕ್ಷೆ ಮಾಡ್ತಿದ್ರಿ ಅದಕ್ಕಿಂತ 1 ಲಕ್ಷ 2 ಲಕ್ಷ ಹೆಚ್ಚು ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಅನ್ನುವಂತ. ಪಟ್ಟಣದ ವಿಜಯಪುರ ರಸ್ತೆಯಲ್ಲಿ ಬರುವ ರೇಣುಕಾಚಾರ್ಯ ದೇವಸ್ಥಾನದ ಸಭಾಭವನದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಜಂಗಮನ ಮೇಲೆ ಜನ ಶ್ರದ್ಧೆ ಇಟ್ಟಿದ್ದಾರೆ. ಗೌರವ ಕೊಡುವುದರಲ್ಲಿ ಉನ್ನತ ಸ್ಥಾನದಲ್ಲಿ ನೋಡುವುದು ಮಾಡುತ್ತಿದ್ದಾರೆ. ಪಂಚಾಚಾರ ಜಗದ್ಗುರುಗಳಿದ್ದಾಗ ನಮಗೆಲ್ಲ ಸಮಸ್ಯೆ ಇರಲಿಲ್ಲ. ಈಗ ಜಗದ್ಗುರು ನಾಯಿ ಕೊಡೆಗಳಂತೆ ಹುಟ್ಟಿಕೊಳ್ಳುತ್ತಿದ್ದಾವೆ. ಅವು ಏನು ಉದ್ದೇಶ ಇಟ್ಟುಕೊಂಡಿದ್ದಾವೆ ಗೊತ್ತಾಗುತ್ತಿಲ್ಲ. ಮುದ್ದೇವಾಳ ಮತಕ್ಷೇತ್ರದಲ್ಲಿ 16% ವೀರಶೈವ ಲಿಂಗಾಯತರು ಬಂದಿದ್ದೇವೆ. ಉಪಜಾತಿ ಭರಿಸುತ್ತಾ ಹೋಗುತ್ತಿದ್ದೇವೆ. ಆದರೆ ಜನರ ಮನಸ್ಸುಗಳನ್ನು ಕೂಡಿಸುವ ಕೆಲಸ ನೀವು ಮಾಡಬೇಕು. ಸಮಾಜವನ್ನು ಒಗ್ಗಟ್ಟು ಮಾಡುವುದು ನಿಮ್ಮ ಕೈಯಲ್ಲಿದೆ ಎಂದು ಹೇಳಿದರು. ಎಲ್ಲರೂ ಒಂದಾಗಿದ್ದೀವಿ. ದಿವಸಕ್ಕೆ ನಾಯಿ ಕೊಡಿ ಹುಟ್ಟದಾಗ ಹುಟ್ಕೊಂಡಾಗ ಒಂದೊಂದು ಹುಟ್ಕೊಳಕತ್ತೆ. ಇವು ಸಮಸ್ಯೆ ಆಗತ್ತವ. ಯಾವ ಸಿದ್ಧಾಂತದ ಮೇಲೆ ಹುಟ್ಕೊಳ್ತಾವೋ, ಏನ್ ಮಾಡ್ತಾವೋ ಗೊತ್ತಿಲ್ಲ. ಇವಾಗ ರಾಜಕೀಯ ಪಕ್ಷ ಆಗ್ತಾವು, ಒಂದೊಂದು ರೀತಿ ಸಂಘಟನೆ ಚಾಲು ಆಗುತ್ತೆ. ಒಂದೊಂದು ರೀತಿ ಬೇರೆ ರೀತಿಯಾದಂತಹ ಸಂಘಟನೆ ಏನ್ರಿ ನಿಮಗೆ ಗೊತ್ತಾಗೋದಿಲ್ಲ, ನಿಮಗೆ ಗೊತ್ತಾಗೋದಿಲ್ಲ. ನಾವು ಒಳಗಿದ್ದವರಿಗೆಲ್ಲ ಇವತ್ತು ವೀರಶೈವ ಲಿಂಗಾಯತರು 16%ಗೆ ಲೆಕ್ಕ ಬರ್ತಾ ಇದೆ. 16% ಬರ್ತಾ ಇದೆ ಲೆಕ್ಕ. ಎಲ್ಲಿ? ನಮ್ಮ ತಾಲೂಕಲ್ಲಿ 16ಕ್ಕಿಂತ ಕಡಿಮೆ ಪರ್ಸೆಂಟೇಜ್ ತೋರಿಸ್ತಾರೆ. ಯಾಕಂದ್ರೆ ಎಲ್ಲರೂ ಒಳ ಹೋಗಿ ಯಾರು ವೀರಶೈವ ಲಿಂಗಾಯತ ಅಂತ ಬರ್ಸ್ತಾ ಇಲ್ಲ. ನಾವೆಲ್ಲರೂ ಉಪಜಾತಿ ಬರ್ಸ್ತಾ ಇದ್ವಿ. ಆ ಉಪಜಾತಿ ಬರ್ಸೋದ್ರಿಂದ ನಮ್ಮೆಲ್ಲ ಒಕ್ಕಟ್ಟು ಇವತ್ತು ನರ್ಸಿಸ್ ಹೋಗ್ತಾ ಇದೆ. ನಾವು ಯಾವ ಕಾರಣಕ್ಕೆಲ್ಲ ಆಗ್ತಾ ಇದೆ ಗೊತ್ತಿಲ್ಲ. ಅದು ಒಂದ್ ಕಡೆ ಇರಲಿ, ಆದ್ರೆ ಇದನ್ನು ಕೂಡಿಸುವಂತಹ ಪ್ರಯತ್ನ ನಿಮ್ಮಿಂದ ಆಗಲಿ ಅಂತ ಇವತ್ತು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ. ಏನು ಒಂದು ಧಾರ್ಮಿಕವಾದಂತಹ ಒಂದು ಸಮುದಾಯ ಭವನದ ಜೊತೆ ಜನಕಲ್ಯಾಣಕ್ಕೋಸ್ಕರ ಒಂದು ಭವನ ನಿರ್ಮಾಣ ಮಾಡಬೇಕಂತೀರಿ. ಇಲ್ಲಿ ಎಲ್ಲರಿಂದ ಈ ಕಟ್ಟಡ ಯಾವ ರೀತಿಯಾಗಿ ಮಾಡಿ ಸಮಾಜವನ್ನು ಕೂಡಿಸ್ಬೇಕಂತೀರಿ, ಹಂಗೆ ಜನರ ಮನಸ್ಸು ಕೂಡಿಸೋದ್ರಲ್ಲಿ ಕೂಡ ನೀವು ಮುಂದಾಗಬೇಕು ಅನ್ನುವಂಥದ್ದು ಬೇಡಿಕೆ. ಇದು ಬಹಳ ಮುಖ್ಯ. ಗೊತ್ತಿಲ್ಲ, ಅವಶ್ಯಕತೆ ಇದೆ. ಎಷ್ಟು ಅವಶ್ಯಕತೆ ಇದೆ ಅಂದ್ರೆ ನಾನು ಹೇಳ್ತೀನಿ. ಹೇಗಿತ್ತು ಒಂದು ಕಾಲ ಅಂದ್ರೆ ನಮ್ಮ ಮನೆಯಲ್ಲಿ ಮಾತಾ ಅಪ್ಪಾಜಿ ನಾಡಗೌಡರು ಪೂಜೆನೇ, ಸಮಾಜಿಕರು ಪೂಜೆನೇ ಇರ್ತದೆ. ಎಲ್ಲರಿಗೂ ಪೂಜೆನೇ ಇರ್ತದೆ. ಏನೋ ಕೆಲಸ ಇರೋದಿಲ್ಲ. ಎಲ್ಲರಿಗೂ ಪೂಜೆ ಕೇಳಿಸ್ಕೊತ ಹೋಗ್ತಿರ್ತಾರೆ. ಕೆಲವರು ಪತ್ರಿಕಾ ಮಿತ್ರನ ಹಿಡ್ಕೊಂಡ್ಬಿಡ್ತಾರ, ಹಿಡ್ಕೊಂಡು ಹೀರೋ ಆಗ್ತಾರೆ. ಅದಕ್ಕೆ ಇನ್ನು ಮುಂದೆ ನಾವು ಸ್ವಲ್ಪ ಕಣ್ಣು ತೆರಿಬೇಕಾಗ್ತದೆ, ಕಣ್ಣು ತೆರೆದು ಕೆಲಸ ಮಾಡ್ಬೇಕಾಗ್ತದೆ. ಮತ್ತು ಏನ್ ಬೇಕಾದ್ರೆ ಮಾತಾಡುವಂತ ಕೆಲವರು ಅಭ್ಯಾಸ ಏನ್ರಿ
ಅದು ಸರಿಯಲ್ಲ. ನೀವು ಅಂಥವ್ರಿಗೆಲ್ಲ ಮಕ್ಕಳಿಗೆ ದಯವಿಟ್ಟು ಬುದ್ಧಿ ಹೇಳಿ. ಯಾಕಂದ್ರೆ ರಾಜಕಾರಣ ಗೌರವಿತ ರಾಜಕಾರಣ ಆಗ್ಬೇಕು. ರಾಜಕಾರಣ ಬಾಯಿ ಬಂದಂಗೆ ಮಾತಾಡುವಂತ ರಾಜಕಾರಣ. ಇದು ಮಕ್ಕಳು ಯಾರೇ ಇದ್ರು ಮಕ್ಕಳಿಗೂ ಬುದ್ಧಿ ಹೇಳ್ತಕ್ಕಂಥದ್ದು ಆಗಿದೆ ಅನ್ನುವಂಥದ್ದು ಈ ಸಂದರ್ಭ ಅಲ್ಲ. ಆಕ್ಚುಲಿ ನಾ ಈ ಮಾತನ್ನು ಹೇಳಬಾರ್ದು, ಯಾಕಂದ್ರೆ ಅಧಿಕಾರಿ ಇದೆ ಅಂತ ಹೇಳ್ತೀನಿ. ಬೇರೆದವ್ರಿಗೆ ಮಾತು ಹೇಳಕ್ ಹೋಗೋದು ಸ್ವಲ್ಪ ಶಿಶು ಮಕ್ಕಳಿಗೂ ಬುದ್ಧಿ ಹೇಳ್ತಕ್ಕಂಥದ್ದು ಹಾಗೆ. ನಾವೇನಾದ್ರು ತಪ್ಪು ಮಾಡಿದ್ರೆ ನಮ್ ಕಿವಿ ಹೇಳ್ರಿ, ನಮ್ ಕಿವಿ ಹಿಡಿಬಾರ್ದು ಅಂತ ಏನಿಲ್ಲ. ನಾವಂತಿ ನೀವು ಏನ್ ಹೇಳ್ತೀರ ಕೇಳುವಂತದಕ್ಕೆ ನಾವು ಸಿದ್ಧರಾಗಿದ್ದೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಖಂಡಿತವಾಗಿ 20 ಲಕ್ಷ ಇಲ್ಲ, ಮುಂದೆ ಬರುವಂತ ದಿವಸದಲ್ಲಿ ಕನಿಷ್ಠ ಒಂದು 50 ಲಕ್ಷದವರೆಗೂ ಮುಂದಿನ ವರ್ಷದಲ್ಲಿ ಒಳ್ಳೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಅವಾಗ ಫಸ್ಟ್ ಡೇ ನಾನು ಇಂಪ್ರೆಸ್ ಆಗಿದೆ ಬಂದಾಗ. ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀನಿ. ಹೇಳಿದ್ರು ಸೇರ್ತಿಯವರು. ಕರ್ನಾಟಕ ಅರ್ಬನ್ ಬ್ಯಾಂಕ್ ಮಾಜಿ ಅಧ್ಯಕ್ಷ ಸತೀಶ್ ಹೊಸ್ವಾಲ್ ಮಾತನಾಡಿದರು. ಜಂಗಮ ಸಮಾಜದ ತಾಲೂಕು ಅಧ್ಯಕ್ಷ ದಾನಯ್ಯ ಸ್ವಾಮಿ ಹಿರೇಮಠ್, ಪುರಸಭೆ ಮಾಜಿ ಅಧ್ಯಕ್ಷ ಮಹಬೂಬ್ ಗೊಳಸಂಗಿ, ಉದ್ಯಮಿ ಎ ಗಣೇಶ್ ನಾರಾಯಣಸ್ವಾಮಿ, ಐವಿ ಹಿರೇಮಠ್, ನಿವೃತ್ತ ಶಿಕ್ಷಕರಾದ ಕೆಪಿ ಹಿರೇಮಠ್, ಸಾಹಿತಿ ಬಿಎಂ ಹಿರೇಮಠ್, ನಾಗರಪೇಟದ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಬಿಜಿ ಮಠ್, ಸಿದ್ಧಲಿಂಗಯ್ಯ ಕಲ್ಯಾಣ ಮಠ್, ಡಾಕ್ಟರ್ ಸಿ.ಕೆ. ಶಿವೋಗಿಮಠ್, ಅರವಿಂದ್ ಲದ್ದಿಮಠ್, ಗುರುಸ್ವಾಮಿ ಬೂದಿಯಾಳ ಮಠ್, ಮಹಾದೇವಯ್ಯ ಶಾಸ್ತ್ರಿಗಳು, ಪಂಚಮಶಾಲಿ ಸಮಾಜದ ಅಧ್ಯಕ್ಷ ಅಮರೇಶ್ ಗುಳಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರನಾಳ್ ಮೊದಲಾದವರು ಇದ್ದರು. ಇದೇ ವೇಳೆ ವಂದನಾರ್ಪಣೆ ಮಾಡಿ ಮಾತನಾಡಿದ ಜಂಗಮ್ ಸಮಾಜದ ಮುಖಂಡ ಮಹಾಂತೇಶ್ ಬೂದಿಯಾಳ ಮಠ್, ಗುರುಗಳಿಗೆ ದಕ್ಷಿಣೆ ಎಂದು ಕೊಡುವವರೆಲ್ಲ ಈ ದೇವಸ್ಥಾನ ಸಮುದಾಯ ಭವನ ನಿರ್ಮಾಣಕ್ಕೆ ಸಹಾಯ ಸಹಕಾರ ನೀಡಬೇಕು ಎಂದು ವಿನಂತಿಸಿದರು. ನಮ್ಮ ಕರ್ನಾಟಕದಾಗ ಸಮಾಜದಿಂದ ಒಂದು ಮಂಗಲ ಕಾರ್ಯ ಯಾವುದೂ ಇಲ್ಲ. ವೈಯಕ್ತಿಕ ಒಬ್ಬ ವ್ಯಕ್ತಿಯಿಂದ ಐತಿ ಅಥವಾ ಗುರುಗಳ ಕಡೆಯಿಂದ ಐತಿ. ಅದು ನಾವು ಸಮಾಜದಿಂದ ಮಾಡಕತ್ತೀವಿ. ಅದು ಗುರುಗಳಿಗೆ ತಾವು ಯಾರ್ಯಾರು ಏನೇನು ಮಾಡ್ಬೇಕಂತ ಆಸೆ ಅದಲ್ಲ, ಅದು ನೀವು ಮಂಗಲ ಕಾರ್ಯಕ್ಕೆ ಮಾಡಿ ಅಂತ ಹೇಳಿ ನಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತಾ ಇಲ್ಲಿ ಬಂದಂತ ಎಲ್ಲ ಪ್ರಕಲ್ಪ ಮಿತ್ರರಿಗೂ ಹಾಗೂ ಸಮಾಜದ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.